ನಾನು ಹಾಸನಾಂಬೆ ದೇವಿಯಲ್ಲಿ ಮತ್ತು ಸಿದ್ದೇಶ್ವರ ಸ್ವಾಮಿಯನ್ನು ಬೇಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಸುಭಿಕ್ಷ ತರಲಿ, ಎಲ್ಲರೂ ಶಾಂತಿ ನೆಮ್ಮದಿಯಲ್ಲಿ ಮಳೆ ಬೆಳೆ ಪ್ರತಿ ವರ್ಷವೂ ಕೂಡ ಆಗಲಿ, ರೈತರು ಸಮೃದ್ಧವಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಳೆದ ವರ್ಷ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಈ ವರ್ಷ ಅದೃಷ್ಟವಶ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದ್ದಾವೆ, ಮತ್ತೆ ಉತ್ತಮ ಬೆಳೆನೂ ಕೂಡ ಬಂದಿದೆ. ಅದು ಒಂದು ತೊಂದರೆ ಏನಂದ್ರೆ ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದು ಬೆಳೆ ನಷ್ಟ ಆಗಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಬೆಳೆ ಹಾನಿಯಾಗಿರೋದ್ರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ NDRF ಇಂದ ಮತ್ತೆ ಸರ್ಕಾರದ ವತಿಯಿಂದ 8,500 ರೂಪಾಯಿಗಳು ಕೃಷಿ ಒಂದು ಹೆಕ್ಟೇರ್ಗೆ ಕೃಷಿ ಬೆಳೆ ಹಾನಿಯಾಗಿದ್ರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. NDRF 8,000 ರೂಪಾಯಿ ಮತ್ತೆ ಸರ್ಕಾರದಿಂದ 8,000 ರೂಪಾಯಿ, ಒಟ್ಟು 17,000 ರೂಪಾಯಿ ಕೃಷಿ ಬೆಳೆ ಕೊಡ್ತಾ ಇದ್ದೀವಿ. ನೀರಾವರಿ ಬೆಳೆ ಹಾನಿಯಾಗಿದ್ದರೆ ನೀರಾವರಿ ಪ್ರದೇಶದಲ್ಲಿ ಒಂದು ಹೆಕ್ಟೇರ್ಗೆ 25,500 ರೂಪಾಯಿ. ಬಹು ಬೆಳೆಗೆ ಅದು ಬೆಳೆ ನಷ್ಟ ಆಗಿರುವ ಒಂದು ಹೆಕ್ಟೇರ್ಗೆ 31,000 ರೂಪಾಯಿ. ನಷ್ಟ ಆಗಬಾರ್ದು, ಬೆಳೆ ಹಾನಿ ಆಗಬಾರ್ದು, ರೈತರು ಬೆಳೆದಂತ ಬೆಳೆ ಅವ್ರು ತೆಗೆಸಬೇಕು. ನಾವು ಕೊಡ್ತಕ್ಕಂಥ ಪರಿಹಾರ ಬೆಳೆ ಹಾನಿಯಾಗಿರೋದಕ್ಕೆ ಸಮ ಆಗಿದೆ ಅಂತ ಹೇಳಿ ನಾನು. ಆದರೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ಅಂತೇಳಿ ನಾವು ಕೊಡ್ತೀವಿ. ಅದನ್ನ ಸ್ವಲ್ಪ ಈ ಸಾರಿ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ. ರೈತರೆಲ್ಲ ಕೂಡ ಸಮಾಧಾನವಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು. ನಾನು ಅನೇಕ ಭಾಗಗಳಲ್ಲಿ ಹೋಗಿದ್ದೆ. ಕೃಷ್ಣಬೈರೇಗೌಡರು ಕೂಡ ಕಂದಾಯ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ರು. ತಿರುಮಲಸ್ವಾಮಿ ಕೃಷಿ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ರು. ಎಲ್ಲ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನ ವೀಕ್ಷಣೆ ಮಾಡಿದ್ರು. ಮಳೆ ಜಾಸ್ತಿ ಆಗಿದೆ. ಅದರಿಂದ ನಾನು ಹಾಸನಾಂಬೆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು, ಮುಂದಿನ ವರ್ಷ ಈ ರೀತಿ ಆಗೇ ರೀತಿಯಲ್ಲಿ ಬೆಳೆ ಹಾನಿ ಆಗೇ ರೀತಿಯಲ್ಲಿ ನಮ್ಮ ರೈತರನ್ನ, ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತದೆ. ಈಗಾಗಲೇ ಕೃಷ್ಣಬೈರೇಗೌಡರು ಹೇಳಿದ್ದಾರೆ 5 ದಿನಗಳು ದರ್ಶನ ಪ್ರಾರಂಭವಾಗಿ 5 ದಿನಗಳಾಗಿದೆ. ನಾಡಿನಾದ್ಯಂತ ಭಕ್ತರು ಬರ್ತಾ ಇದ್ದಾರೆ. ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ್ಮೇಲೆ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಗಮವಾಗಿ ಆಗಬೇಕು ಅಂತ ಹೇಳಿ, ಯಾಕಂದ್ರೆ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಸಿಗಬೇಕು. ಅದಕ್ಕೋಸ್ಕರ ಈ ಶಕ್ತಿ ದೇವತೆ ಹಾಸನಾಂಬೆ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇವರಿಬ್ಬರದು ದರ್ಶನ ಆಗಬೇಕು.
ಜನಗಳಿಗೆ ಬಂದವರಿಗೆ ನಿರಾಶೆಯಿಂದ ಹೋಗ್ಬಾರ್ದು, ವಾಪಸ್ ಹೋಗ್ಬಾರ್ದು. ಅದರಿಂದ ದರ್ಶನ ಆಗಲಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು, ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಅವರೆಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲಾಡಳಿತಕ್ಕೆ, ಕೃಷ್ಣಬೈರೇಗೌಡರಿಗೆ ಮತ್ತು ಶ್ರೀಗೌಡರಿಗೆ, ಶ್ರೇಯಸ್ಸಿಗೆ ಮತ್ತು ಎಲ್ಲ ಪಕ್ಷದ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲ ಸಹಕಾರ, ಬೆಂಬಲ ಇದರಿಂದಲೇ ಇಷ್ಟೊಂದು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಹಾಸನಾಂಬ ದೇವಿನಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ ಮತ್ತು ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ, ಈ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡಲಿ, ನೆಮ್ಮದಿ ಶಾಂತಿಯನ್ನು ಕೊಡಲಿ, ಮತ್ತೆ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ ಬಾಳ್ತಕ್ಕಂಥ. ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ, ಮನುಷ್ಯನನ್ನ ಪ್ರೀತಿಸಬೇಕೇ ಹೊತ್ತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಇದನ್ನೇ ಎಲ್ಲ ಧರ್ಮಗಳು ಹೇಳೋದು, ಎಲ್ಲ ದೇವರುಗಳು ಹೇಳೋದು, ಎಲ್ಲ ದೇವತೆಗಳು ಕೂಡ ಇದನ್ನೇ ಹೇಳುತ್ತಾರೆ. ಅದರಿಂದ ಎಲ್ರಿಗೂ ನೆಮ್ಮದಿಯಿಂದ, ಶಾಂತಿಯಿಂದ, ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಅಂತ ಬುದ್ಧಿಯನ್ನ ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾರೆ. ನಾನು ಇವತ್ತು ದರ್ಶನ ಮಾಡಿದ್ದೀನಿ. ಅದರಿಂದ ನನಗೂ ಒಳ್ಳೇದಾಗಲಿ, ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೇದಾಗಲಿ, ನಮ್ಮ ಮಂತ್ರಿಗಳಿಗೆ ಒಳ್ಳೇದಾಗಲಿ, ನಮ್ಮ MLAಗಳಿಗೆ ಒಳ್ಳೇದಾಗಲಿ ಅಂತೇಳಿ, ನಮ್ಮ ಲೋಕಸಭಾ ಸದಸ್ಯರಿಗೆ ಒಳ್ಳೇದಾಗಲಿ, ಎಲ್ಲ ಇಡೀ 7 ಕೋಟಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಇದೇ ವಿಶೇಷ. ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ವಿ. ಸುತ್ತಮುತ್ತ ಭಾಗದಲ್ಲಿ ಹೊರಗಡೆಯಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಒಳ್ಳೆ ಇದಾಗಿ ದರ್ಶನ ಆಗ್ತದೆ. ಆದ್ರೆ ಒಂದಷ್ಟು ಜನಕ್ಕೆ ಅದು ಶಾಪ ಅಂತ ಆಗ್ಬಿಟ್ಟಿದೆ. ಯಾಕೆಂದ್ರೆ ಸುತ್ತ ಮನೆಗಳು, ಅಂಗಡಿ ಮಟ್ಟಗಳು ಎಲ್ಲ ಬಂದಾಗ್ಬಿಡುತ್ತೆ ಸರ್ ಒಂದು ತಿಂಗಳು. ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಏನಾದ್ರು ಪ್ಯಾಕೇಜ್ ಘೋಷಣೆ ಮಾಡಿ ಅನ್ನೋದು ನಮ್ಮ ಹಾಸನಾಂಬ ಜನರ ಅಲ್ಲಲ್ಲ. ಯಾಕೆಂದ್ರೆ ವಿಸ್ತಾರ ಮಾಡ್ತಾರೆ, ಪರಿಶೀಲನೆ ಮಾಡೋಣ. ಈಗ ಭಕ್ತಾದಿಗಳಿಗೆ ತೊಂದರೆ ಆದ್ರೆ ಅವ್ರಿಗೆ ತೊಂದರೆ ಏನ್ ಕ್ರಮ ತಗೋಬೇಕು, ಆ ಕ್ರಮ ಎಲ್ಲ ಕೂಡ ನನ್ನ ಸರ್ಕಾರ ತಗೊಳ್ತದೆ ಅಂತಕ್ಕಂಥ ಮಾತುಗಳು. ಪ್ರತಿ ವರ್ಷ 20 ಲಕ್ಷ ಸಲ ಹೆಚ್ಚಾಗ್ತಾ ಇದೆ. ಬಜೆಟ್ ನಲ್ಲಿ ಹಾಸನಾಂಬ ಉತ್ಸವ ಸಂಬಂಧಪಟ್ಟ ಬಜೆಟ್ ನಲ್ಲಿ ಏನಾದ್ರು ಹೆಚ್ಚುವರಿ ಅನುದಾನಕ್ಕೆ ಕೊಡೋಣ. ಅಗತ್ಯ ಇದ್ರೆ ಹೆಚ್ಚು ಅನುದಾನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ಬೀಳಲ್ಲ. ಆಮೇಲೆ ಈ ದೇವಸ್ಥಾನದಲ್ಲೇ ಕೊಡ್ತಕ್ಕಂಥ ಕಾಣಿಕೆಯಿಂದ ಫಂಡ್ ಇದೆ. ಉಪಯೋಗ ಮಾಡೋಣ. ನೋಡೋಣ. ಈಗ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಕೇಳೋಣ, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದು ಮಾಡ್ತಾರೆ.
ಅದೇ ರೀತಿ ಇಲ್ಲ ರೀ ಪೈಸಾ ಹೋಗಲ್ಲ ಅಕೌಂಟಲ್ಲೇ ಇದೆಯಲ್ಲ ತಾಯಿ ಅಕೌಂಟಲ್ಲೇ ಇದೆ ನೋ ರಿಪ್ಯಾಟ್ರಿಯೇಷನ್ ಈ ಅಕೌಂಟ್ ಇಂದ ನೋ ರಿಪ್ಯಾಟ್ರಿಯೇಷನ್ ರಿಪೀಟ್ ಮಾಡೋದು ಸರ್ ರೆಕಾರ್ಡ್ ಆಗಿಲ್ಲ ಆಡಿಯೋ ಬಂದಿಲ್ಲ ಅದು ಆಡಿಯೋ ಬರ್ಲಿಲ್ಲ ಸರ್ ರಿಪೀಟ್ ಮಾಡಿ ಸರ್ ಸಪರೇಟ್ ಆಗಿ ಬಜೆಟ್ ಅಲ್ಲಿ ಒಂದಷ್ಟು ಇಡೋದಕ್ಕೆ ನೀವು ಆಯ್ತು ನೋಡೋಣ